ಕಾಂಗ್ರೆಸ್ ದ್ವಂದ್ವ ನಿಲುವು ಮತ್ತೊಮ್ಮೆ ಬಟಾಬಯಲಾಗ್ತಾ ಇದೆ. ಕಾರಣ ದೆಹಲಿಯಲ್ಲಿ ಹಂಗಾಮ ಶುರುವಾಗಿದೆ. ರಾಜ್ಯದಲ್ಲಿ ಮೌನವ್ರತ, ನೀಟ್ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಸಂಗ್ರಾಮ. ಉದ್ಯೋಗಕ್ಕಾಗಿ ಕೆಪಿಎಸ್ಸಿಯಿಂದ ಲಕ್ಷ ಲಕ್ಷ ಲೂಟಿ. ಇದು ಸರ್ಕಾರಿ ಉದ್ಯೋಗ ಹೆಸರಿನಲ್ಲಿ ಕುಲ್ಲಂ ಕುಲ್ಲ ಹಣಕ್ಕೆ ಡಿಮ್ಯಾಂಡ್. ಕಾಸು ಕೊಟ್ರೆ ಸರ್ಕಾರಿ ಅಧಿಕಾರಿ ಸೀಟು. ಹಗರಣ ಬಹಿರಂಗ. ವಿದ್ಯಾರ್ಥಿಗಳೇ ಖುದ್ದು ಹಗರಣ ತೆರೆದಿಟ್ಟಿದ್ದಾರೆ. ಆದ್ರೂ ಕೂಡ ಸಿಎಂ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೆಪಿಎಸ್ಸಿ ಹಗರಣದ ಬಗ್ಗೆ ಮೌನಕ್ಕೆ ಶರಣಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಮಾಡಿದ್ರೆ ಸಾಕಾಗುತ್ತಾ? ಹಾಗಾದ್ರೆ ಅರ್ಹ ಆಕಾಂಕ್ಷಿಗಳ ಕನಸಿನೊಟ್ಟಿಗೆ ಸರ್ಕಾರ ಚೆಲ್ಲಾಟ ಸರಿಯಾ? ನೀಟ್ಗೊಂದು ನ್ಯಾಯ, ಕೆಪಿಎಸ್ಸಿ ಆಕಾಂಕ್ಷಿಗಳೊಂದು ನ್ಯಾಯನ? ಹಾಗಾದ್ರೆ ಮುಖ್ಯಮಂತ್ರಿಗಳೇ, ನಿಮಗೆ ಈ ವಿದ್ಯಾರ್ಥಿಗಳ ನೋವು ಕಾಣ್ತಾ ಇಲ್ವಾ? ಹಾಗಾದ್ರೆ ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ರಿ ನೀಟ್ ವಿಚಾರಕ್ಕೆ. ಅರೆ, ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿಯಲ್ಲಿ ಅಕ್ರಮ ಆಗ್ತಾ ಇದೆ, ಹಗರಣ ಆಗ್ತಾ ಇದೆ. ಇದ್ರ ಬಗ್ಗೆ ಯಾಕೆ ಮೌನ? ಯಾಕೆ ಹಾಗಾದ್ರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ನಿಮ್ಗೆ ಏನು ಅನ್ಸೋದಿಲ್ವಾ ಏನೋ ಅಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ವಿದ್ಯಾರ್ಥಿ ಮುಖಂಡರಿಂದನೇ ಸ್ಟ್ರಿಂಗ್ ಆಪರೇಷನ್ ಇದು. ಕಾಸು ಕೊಟ್ರೆ ಹುದ್ದೆ, ಕಾಸು ಕೊಟ್ರೆ ನಿಮಗೆ ಹುದ್ದೆ ಸಿಗುತ್ತೆ. ನೋಡಿ, ಹಲೋ ಸರ್, ಹೇಳಿ ಸರ್. ಸರ್ ಎಲ್ಲಿಗೆ ಬರೋದು ಸರ್? ಸರ್ ಎಲ್ಲಿಗೆ ಬರೋದು ಸರ್? ನೆನ್ನೆ ಅಲ್ಲ, ಮೊನ್ನೆ ಸರ್. ಮೊನ್ನೆ ಬಿಜಾಪುರ ಬಂದಿದ್ದು ಸರ್. ಯಾಕೆ ಸರ್? ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್, 2 ಗಂಟೆ ಬರ್ತೀನಿ ಅಂತ. ನಾನು ಫೋನ್ ಹಚ್ಚಿದ ಫೋನ್ ತಗೊಳಂಗಿಲ್ಲ. ಮತ್ತೆ ನೀವು ನನಗೇನು ಅರ್ಥ ಆಗ್ಬೇಕು? ಸ್ವಲ್ಪ ಪದೇ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಬೇಕಾಗಬೇಕಿಲ್ಲ ನಿಮ್ಗೆ. ಸರ್ ಅದೇ ಸರ್, 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ. ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಿಲ್ಲ, ಹೇಳ್ಬೇಕಲ್ಲ. ಅವ್ರು ಸರ್ ನಮ್ಗೆ ಕೇಳ್ತಾರೆ, ನಾನು ಬರ್ಲ ಏನ್ ಮಾಡ ಅಂತೇಳಿ. ಅವರು ಮತ್ತೊಂದು ತಗೊಂಡಿರ್ಬೇಕು. ಅವ್ರು ಏನ್ ಹೇಳಿದ್ರು, ನೀವು ನಿಮ್ಗೆ ನಿಂತರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ಅವ್ರಿಗೆ? ತಪ್ಪಾಯ್ತು, ನಾನು ಅದೇ ಅಮೌಂಟ್ ಹೋಗ್ಬಿದ್ದೀನಿ ಸರ್. ಹೇಳಿ ಸರ್. ಈಗ 40 ಲಕ್ಷ ಸರ್ ಇದನ್ನ ಮಾತಾಡ್ತೀನಿ ಕೇಳಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ. ನಿಮಗೆಲ್ಲ ಬೇರೆ ಯಾರೇ ಮಾಡ್ಕೊಡ್ತೀವಿ ನಾನು ಅಲ್ಲಿ ಮಾಡಿಸ್ಕೊಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಓದ್ಬಿಡಿ. ಇಲ್ಲ ಸರ್, ನಾನು ನಿನ್ನೆ ನಂಬಿಲ್ಲ ಸರ್. ಹಂಗಿರೋದಿಲ್ಲ ಅದು. ಏನಕತ್ತಿ, ನಮ್ಮ ಮೇಲೆ ವಿಶ್ವಾಸ ಇತ್ತು ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗೊಂಡಿದೆ. ನೀವೇನಾದ್ರು ಹೆಚ್ಚು ಸಮಯ ಮಾಡಿದ್ರೆ ನಾವೆಲ್ಲ ನಮ್ಮ ಜೀವನ ಪರ್ಯಂತ ಹೇಳ್ಕೊಂಡು ಹೊರಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ನಿಮ್ಗೆ ನಂಬಿಕೆ ಇದೆ ಸರ್. ನಾನು ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ನೀವು ಯಾರು ಕೈ ಕೊಡತ್ರ ಹೇಳ್ರಿ, ಅವ್ರ ಕೈ ಕೊಟ್ಟು ಕಳಿಸ್ತೀನಿ ನಾನು ನಿಮ್ಮ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ರೆ ಬೇಕಾದ್ರೆ ಮಾತಾಡಿ. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನೀವು ಮಾತಾಡೋದು ನನಗೊಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಏನ್ ಸರ್? ಏನ್ ಕೇಳಿದ್ರಿ? ಏನ್ ಎದಕ್ ಫೋನ್ ಹಚ್ಚಿರಿ ಅಂತ ಕೇಳ್ತೀರಿ? ನನಗೇನ್ ಹುಚ್ಚಿದೆ ನಿಮ್ ಫೋನ್ ಹಚ್ಚಕ್ಕೆ? ಸರಿ, ನಿಮ್ ಕೆಲಸಕ್ಕೋಸ್ಕರ ಹಚ್ಚಿದ್ದಲ್ಲ ಫೋನ್ ನಾನು. ಹಲೋ ಸರ್, ಹೇಳಿ. ಹೇಳಿ ಸರ್.